ಕನ್ನಡ ವಾಹಿನಿಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಸಾರ್ವಜನಿಕ ಗ್ರಂಥಾಲಯ ಕಚೇರಿಯಲ್ಲಿ ಆಯೋಜನೆ ಮಾಡಲಾಗಿದ್ದ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂತಪ್ಪ ರುದ್ರಪ್ಪ ಕೊಳ್ಳೂರ ಇವರು ನೆರವೇರಿಸಿದ್ದಾರೆ. ಧ್ವಜಾರೋಹಣದ ಕಾರ್ಯಕ್ರಮದಲ್ಲಿ ಗ್ರಂಥಪಾಲಕರು ಆದ ಭೀಮಪ್ಪ ಪೂಜಾರ್ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಮೇಳದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಧ್ವಜಾರೋಹಣವನ್ನು ಎಸ್ಡಿಎಂಸಿ ಅಧ್ಯಕ್ಷರು ಆದ ಶ್ರೀ ವಿರೂಪಾಕ್ಷಪ್ಪ ಆಸೋಟಿ ನೆರವೇರಿಸಿದರೆ ಪಥ ಸಂಚಲನ, ಸಾಮೂಹಿಕ ಕವಾಯತಿಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಾಷಣ, ವಿವಿಧ ಎಲ್ಲ ಕಾರ್ಯವನ್ನ ಈ ಶಾಲೆಯಲ್ಲಿ ಅದ್ದೂರಿಯಾಗಿ ನಡೆಸಲಾಗಿದೆ. ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಆದ ಬಸವರಾಜ ಕೊಳ್ಳೂರ, ರೈತ ಪದಾಧಿಕಾರಿಗಳು ಆದ ಬಸಪ್ಪ ಕಮತರ್, ಅಣ್ಣಪ್ಪ ನರಿಗಲ್, ಸಂತೋಷ್ ಶಿವಕುಮಾರ್ ಹೊಸ್ಮನಿ, ಸಿಆರ್ಪಿ ಬಿನ್ನಾಳ್, ಅಂಜನಪ್ಪ ಮತ್ತು ಶರಣಪ್ಪ ಸಾದರ್, ಮುಖ್ಯೋಪಾಧ್ಯಾಯರು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಊರಿನ ಗಣ್ಯ ವ್ಯಕ್ತಿಗಳು, ಎಲ್ಲ ಶಾಲೆಯ ಎಸ್ಡಿಎಂ ಸದಸ್ಯರು ಮತ್ತು ಗ್ರಾಮದ ಗುರು ಹಿರಿಯರು, ಪ್ರಮುಖ ಮುಖಂಡರು, ಕರ್ನಾಟಕ ಸಂಸ್ಕೃತಿ ವಿದ್ಯಾಪೀಠದ ಪ್ರೌಢಶಾಲೆಯ ಮಕ್ಕಳು, ಶಿಕ್ಷಕರ ಎಲ್ಲ ಶಾಲೆಗಳ ಸಿಬ್ಬಂದಿ ವರ್ಗದವರು, ಶಾಲಾ ಮಕ್ಕಳು, ಶಾಲೆಗೆ ದೇಣಿಗೆ ನೀಡಿದ ಅರುಣಾ ಅಬ್ಬಿಗಿರ್ ಹಾಗೂ ರೇಣುಕಾ ಶಿವರೆಡ್ಡಿ ಗಡಾದ ಇವರಿಗೆ ಸನ್ಮಾನಿಸಲಾಗಿದೆ. ಇನ್ನು ಕಾರ್ಯಕ್ರಮ ನಿರೂಪಿಸಿದ ಸತೀಶ್ ಕುಮಾರ್, ಚಿನ್ನಪ್ಪ ಗೌಡ್ರು, ಶ್ರೀನಿವಾಸ್ ತಟ್ಟಿ ವಂದಿಸಿದರು. ಈ ವೇಳೆಯಲ್ಲಿ ಇತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.